ಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಟಿಗೆ ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿ ಕಿರುಕುಳ, ಎಂಗೇಜ್ಮೆಂಟ್ ಮದುವೆವರೆಗೂ ಬಂದಿದ್ದ ಸಂಬಂಧ ಈಗ ಠಾಣೆ ಮೆಟ್ಟಿಲೇರಿದ್ದೇಕೆ? ಬೇರೆ ವ್ಯಕ್ತಿಯ ಜೊತೆ ವಿದೇಶಕ್ಕೆ ಹೋಗಿದ್ದ ಫ್ಲೈಟ್ ಟಿಕೆಟ್ ಅರವಿಂದ್ಗೆ ಸಿಕ್ಕ ಮೇಲೆ ಹಳಸಿತ ಸಂಬಂಧ. ಸಚಿವ ಸಂಪುಟ ಪುನರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಯಾರಿಗೆ ಗೇಟ್ ಪಾಸ್ ಸಿಗುತ್ತೋ ಅಂತ ಹಲವು ಸಚಿವರಿಗೆ ಢವಢವ. ಸುಮಾರು 12 ಜನರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡುವ ಸಾಧ್ಯತೆ. ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಿದ ಹೈಕಮಾಂಡ್. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ನಡೆ ಏನು ಅನ್ನೋ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರೆದು ಸಂಪುಟ ಪುನರ್ರಚನೆಯಲ್ಲಿ ಒಗ್ಗಟ್ಟು. 2028ಕ್ಕೆ ಸಿಎಂ ಅಭ್ಯರ್ಥಿಯಾಗುವ ತಂತ್ರ. ಸಿಎಂ ಜೊತೆ ಡಿಸಿಎಂ ಡಿಕೆಶಿ ಕೂಡ ದೆಹಲಿಯಲ್ಲಿ ಲ್ಯಾಂಡ್. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವುದರಿಂದ ಕುತೂಹಲ ಮೂಡಿಸಿರೋ ಪ್ರತಿಯೊಂದು ಹೆಜ್ಜೆ. ರಾಜ್ಯದಲ್ಲಿ ಕಬ್ಬು ಬೆಳೆಯ ಕಿಚ್ಚು. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಿಎಂ ಸಜ್ಜು. ಸಮಯ ನೀಡಿದ್ರೆ ನಾಳೆ ಭೇಟಿಯಾಗಿ ಚರ್ಚಿಸಲಿರೋ ಸಿದ್ದರಾಮಯ್ಯ. ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ. ಮಧ್ಯಾಹ್ನ 3:30ಕ್ಕೆ ಪಥಸಂಚಲನ ಶುರುವಾಗಿ ಸಂಜೆ 5:45ಕ್ಕೆ ಮುಕ್ತಾಯ. 300 ಸ್ವಯಂ ಸೇವಕರು, 50 ಜನ ಬ್ಯಾಂಡ್ ಬಾರಿಸುವವರು ಸೇರಿ 350 ಜನರಷ್ಟೇ ಭಾಗಿ. ಪಥಸಂಚಲನ ಹಿನ್ನೆಲೆ ಅಹಿತಕರ ಘಟನೆ ಜರುಗದಂತೆ ಬಿಗಿ ಬಂದೋಬಸ್ತ್. 350 ಸ್ವಯಂ ಸೇವಕರು ಭಾಗಿಯಾಗುವ ಕಾರ್ಯಕ್ರಮಕ್ಕೆ ಎಸ್ಪಿ, 8 ಡಿಎಸ್ಪಿ ಸೇರಿ 1500 ಪೊಲೀಸರ ನಿಯೋಜನೆ. ಪಥಸಂಚಲನ ಮಾರ್ಗಗಳಲ್ಲಿ ಅತ್ಯಾಧುನಿಕ ಸಿಸಿ ಕ್ಯಾಮೆರಾ ಅಳವಡಿಕೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಹಿಂಗಾರು ಬೆಳೆಗೆ ನೀರು ಬಿಡದಿರೋಕೆ ಸರ್ಕಾರದ ನಿರ್ಧಾರ. ಕೃಷಿಕರ ಪರವಾಗಿ ಹೋರಾಟ ಕೈಗೊಳ್ಳೋಕೆ ಬಿಜೆಪಿಯ ತೀರ್ಮಾನ. ವಿಜಯೇಂದ್ರ, ಬೊಮ್ಮಾಯಿ, ಅಶೋಕ್ ನೇತೃತ್ವದಲ್ಲಿ ಹೋರಾಟ. ಮಾಡಿಕೊಡ್ತೀವಿ ಅಂತ ಕೋಟಿ ಕೋಟಿ ವಂಚನೆ. ದಾವಣಗೆರೆ, ಜಗಳೂರಿನಲ್ಲಿ 10ಕ್ಕೂ ಹೆಚ್ಚು ಮಹಿಳೆಯರಿಗೆ ಕಿಲಾಡಿ ದಂಪತಿ ದೋಖಾ. 30 ದಿನಗಳಲ್ಲಿ ಹಣ ದುಪ್ಪಟ್ಟು ಮಾಡ್ತೀವಿ ಅಂತ ನಂಬಿಸಿ ಮೋಸ. ವರ್ಷ ಕಳೆದ್ರೂ ಇನ್ನೂ ಸಲ್ಲಿಕೆಯಾಗಿಲ್ಲ ದರ್ಶನ್ ರಾಜಾತಿಥ್ಯ ಕೇಸ್ಗಳ ಚಾರ್ಜ್ ಶೀಟ್. 2024ರ ಸೆಪ್ಟೆಂಬರ್ನಲ್ಲಿ ದಾಖಲಾಗಿದ್ದ 3 ಪ್ರಕರಣ. ಮೇಲಿನವರ ಅನುಮತಿ, ಸಿಡಿಆರ್ ಡೀಟೇಲ್ಸ್ ಬಾಕಿ ಹಿನ್ನೆಲೆ ಅಂತಿಮ ವರದಿ ಸಲ್ಲಿಕೆಯಾಗದೆ ಪೆಂಡಿಂಗ್. ಕೆಆರ್ಎಸ್ ಡ್ಯಾಂ ಹಿನ್ನೀರಿನಲ್ಲಿ ಭೂಮಿ ಗುಳುಂ ಮಾಡಿ ಕಳ್ಳಾಟ. ಒತ್ತುವರಿ ತೆರವಿಗೆ ಕೆಎಸ್ ಅಧಿಕಾರಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ. ಸರ್ವೆ ಬಳಿಕ ಅಕ್ರಮ ರೆಸಾರ್ಟ್, ಹೋಮ್ ಸ್ಟೇ ತೆರವಿಗೆ ನಿರ್ಧಾರ. ದಾನಿಗಳ ದುಡ್ಡು ಪಿಡಿಒದ್ದು ಯಲ್ಲಮ್ಮನ ಜಾತ್ರೆ. ದಾನ ಕೊಟ್ಟಿದ್ದಕ್ಕೆ ನಕಲಿ ಬಿಲ್ ಸೃಷ್ಟಿಸಿ ಹಣ ಗುಳುಂ. ಮೈಸೂರು ಜಿಲ್ಲೆಯಲ್ಲಿ ಹಣದಾಸೆಗೆ ಅಕ್ರಮ ಎಸಗಿದ ಪಿಡಿಒ ಜ್ಯೋತಿ. ಹೆಚ್ಚು ಮಾರ್ಕ್ಸ್ ಕೊಡ್ತೀನಿ ಬಾ ಅಂತ ಲೆಕ್ಚರರ್ ಕಿರುಕುಳ. ಎಂಜಿನಿಯರಿಂಗ್ ವಿದ್ಯಾರ್ಥಿನಿಗೆ ಫೇಲ್ ಮಾಡುವುದಾಗಿ ಬೆದರಿಕೆ. ಖಾಸಗಿ ಅಂಗಾಂಗಗಳ ಬಗ್ಗೆ ಕೆಟ್ಟದಾಗಿ ಮಾತು. ಮೈಸೂರಿನ ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ಉಪನ್ಯಾಸಕ ಭರತ್ ಭಾರ್ಗವ್ ವಿರುದ್ಧ ಎಫ್ಐಆರ್. ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು. ಮಲಿಕ್ ಜಾನ್ ಕೊಲೆ ಆರೋಪಿಗಳ ಮೇಲೆ ಫೈರಿಂಗ್. ಬಂಗಾರ ಬಾಲ್ಯ ಮತ್ತು ಮೊಹಮ್ಮದ್ ಶೇಖ್ ಬಲಗಾಲಿಗೆ ಗುಂಡೇಟು. ಕಿಮ್ಸ್ ಆಸ್ಪತ್ರೆಗೆ ದಾಖಲು. ರಸ್ತೆ ದಾಟ್ತಾ ಇದ್ದ ಕಾಡಾನೆಗೆ ಡಿಕ್ಕಿ ಹೊಡೆದ ಕಾರ್. ಡಿಕ್ಕಿಯ ರಭಸಕ್ಕೆ ಕಾರಿನ ಮೇಲೆಯೇ ಬಿದ್ದ ಕಾಡಾನೆ. ಎನ್ಆರ್ಪುರ ತಾಲೂಕಿನ 9ನೇ ಮೈಲಿಗಲ್ಲು ಬಳಿ ಘಟನೆ. ಹಿಂದಿಯ ಧೂಮ್ ಚಿತ್ರದ ಕಳ್ಳತನದ ದೃಶ್ಯವೇ ಪ್ರೇರಣೆ. ಪಲ್ಸರ್ ಬೈಕ್ ಬಳಸಿ 1.2 ಕೆಜಿ ಚಿನ್ನ ಕದ್ದ ಆಸಾಮಿ. ಮಹಿಂದ್ರಾ, ಥಾರ್, ಕವಾಸಕಿ ಬೈಕ್ನಲ್ಲಿ ಸುತ್ತಾಡ್ತಾ ಲಕ್ಸುರಿ ಲೈಫ್. ಬೆಳಗಾವಿಯ ಯಮಕನಮರಡಿ ಠಾಣೆ ಪೊಲೀಸರಿಂದ ಆರೋಪಿ ಅರೆಸ್ಟ್. ಕಲಬುರಗಿಯಲ್ಲಿ ಧಗಧಗನೆ ಹೊತ್ತಿ ಉರಿದ ಕಾರ್. ಎಂಜಿನ್ನಲ್ಲಿ ಬೆಂಕಿ ಕಾಣಿಸ್ತಾ ಇದ್ದಂತೆ ಎಚ್ಚೆತ್ತ ಚಾಲಕ. ಕಾರ್ನಿಂದ ಕೆಳಕ್ಕಿಳಿದು ಅಪಾಯದಿಂದ ಪಾರು. ಚುನಾವಣೆಯಲ್ಲಿ ಸೋಲು ಹಿನ್ನೆಲೆ ಆರ್ಜೆಡಿ ಪಕ್ಷ ಹಾಗೆ ಕುಟುಂಬವನ್ನ ತೊರೆದ ಪುತ್ರಿ ಲಾಲು ಪ್ರಸಾದ್ ಯಾದವ್ ಮಗಳು ರೋಹಿಣಿ ಆಚಾರ್ಯ ನಡೆಗೆ ಕುಟುಂಬದ ಶಾಕ್.
ಸಂಜಯ್ ಯಾದವ್ ಮತ್ತು ರಮೀಜ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ದಿಗ್ವಿಜಯದಿಂದ ವಿಪಕ್ಷಗಳಲ್ಲಿ ಕಂಪನ. ತಮಿಳುನಾಡಿನ ಜನರಿಗೆ ನಟ ಹಾಗೆ ರಾಜ್ಯಸಭಾ ಸಂಸದ ಕಮಲ್ ಹಾಸನ್ ಎಚ್ಚರಿಕೆ, ಬಹಳ ಜಾಗರೂಕರಾಗಿ ಇರಬೇಕು ಅಂತ ವಾರ್ನಿಂಗ್. ಶಬರಿಮಲೆ ಯಾತ್ರೆಯ ವೇಳೆ ಮೂಗಿಗೆ ನೀರನ್ನ ತಾಗಿಸದಿರಿ, ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಕೇರಳ ಸರ್ಕಾರದಿಂದ ನಿರ್ದೇಶನ. ಮೆದುಳು ಸೋಂಕು ತಡೆಯೋಕೆ ಸರ್ಕಾರದಿಂದ ಕ್ರಮ.